ನಮಸ್ತೆ ಫ್ರೆಂಡ್ಸ್. ಇವತ್ತು ನಾನು ಭಾಳ ಒಂದು ಮುಖ್ಯವಾದ ವಿಷಯ ಬಗ್ಗೆ ಚರ್ಚೆ ಮಾಡ್ತೀನಿ ಫ್ರೆಂಡ್ಸ್. ಅದು ಏನಂತ ಹೇಳಿದ್ರೆ ಕೂದಲು ಉದುರುವಿಕೆ. ಇವತ್ತು ನಾಳೆ ನೀವು ನೋಡ್ತಿರ್ಬೋದು, ಯಾರಿಗೆ ಕೂದಲು ಉದುರ್ತಿಲ್ಲ. ಹೆಣ್ಮಕ್ಳಿಗೆ ಉದುರ್ತಾ ಇದೆ, ಗಂಡು ಮಕ್ಳಿಗೆ ಉದುರ್ತಾ ಇದೆ, ಮಕ್ಳಿಗೂ ಉದುರ್ತಾ ಇದೆ. ಬಟ್ ಕಾರಣ ಏನು ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಸಾಕಷ್ಟು ಕಾರಣಗಳಿರ್ಬೋದು. ಫಾರ್ ಎಕ್ಸಾಂಪಲ್ ಸಿಂಪಲ್ ಡ್ಯಾಂಡ್ರಫ್ ಇರ್ಬೋದು, ಇಲ್ಲ ನ್ಯೂಟ್ರಿಷನ್ ಡೆಫಿಷಿಯನ್ಸಿ, ತಿಂದಿದ್ದನ್ನು ಜೀರ್ಣ ಆಗ್ತಿರಲ್ಲ, ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಆಗಿ ಬರ್ತಿರ್ಬೋದು, ಇಲ್ಲ ಥೈರಾಯ್ಡ್, ಇಲ್ಲ ಹೈಪೋಥೈರಾಯ್ಡಿಸಮ್, ಇಲ್ಲ ಹೈಪರ್ ಥೈರಾಯ್ಡಿಸಮ್ ಇರ್ಬೋದು, ಇಲ್ಲ ಯಾವುದೋ ಒಂದು ದೊಡ್ಡ ರೋಗ ಅಂದರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೋತಾ ಇದ್ದರೆ ಅದ್ರ ಔಷಧಿಯ ಉಷ್ಣತೆಯಿಂದ ಹೇರ್ ಫಾಲ್ ಆಗ್ತಿರ್ಬೋದು. ಆಮೇಲೆ ಅಥವಾ ತಲೆ ಮೇಲೆ ಬಿಸಿನೀರು ಹಾಕ್ತಿರ್ಬೋದು. ಈ ಥರ ಭಾಳಷ್ಟು ಕಂಡೀಷನ್ಸ್ಗಳಲ್ಲಿ ಹೇರ್ ಫಾಲ್ ಆಗುತ್ತೆ. ಬಟ್ ಸಿಂಪಲ್ಲಾಗಿ ಇದು ಹೇರ್ ಫಾಲ್ ಯಾಕೆ ಆಗ್ತಾ ಇದೆ? ಇವೆಲ್ಲ ಕಂಡೀಷನ್ಗಳಿದ್ದರೂ ಬಟ್ ಬೇರೆ ಒಂದು ಕಾರಣ ಇದೆ. ಆ ಕಾರಣನ ನಾವು ಸರಿಪಡಿಸಲಿಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಿದರೂ ಹೇರ್ ಫಾಲ್ ನಿಲ್ಲಲ್ಲ. ಏನು ಮಂದಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಿಂತಾರೆ, ಹೇರ್ ಫಾಲ್ ಏನು ನಿಲ್ಲಬೇಕಂತೆ. ಕೆಲವೊಬ್ರು ಕೆಲಸ ಮಾಡುತ್ತೆ, ಯಾರಿಗೆ ಅಗ್ನಿ ಚೆನ್ನಾಗಿ ಇರುತ್ತೆ ಅವ್ರಿಗೆ ಡೈರೆಕ್ಟ್ ಕ್ಯಾಲ್ಸಿಯಂ ತೊಗೊಂಡಿದ್ರೆ ಯಾವ ರೀತಿ ಹೇರ್ ಫಾಲ್ ನಿಲ್ಲುತ್ತೆ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಆಯುರ್ವೇದದಲ್ಲಿ ಏನು ಹೇಳ್ತೀವಿ, ಹೇರ್ ಫಾಲ್ ಆಗಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಫಸ್ಟ್ ಹೇರ್ ಯಾವ ರೀತಿ ರೆಡಿ ಆಗುತ್ತೆ ತಿಳ್ಕೊಳ್ಳಿ. ಹೇರ್ಸ್ ರೆಡಿ ಆಗೋದು, ನಾವು ಫಸ್ಟ್ ತಿಂದಿದ್ದನ್ನು ಜೀರ್ಣ ಆಗಿ ಅನ್ನ ರಸ ರೆಡಿ ಆಯ್ತು ಅಂದರೆ ಅದರಿಂದ ರಸ ಧಾತು ರೆಡಿ ಆಗುತ್ತೆ. ರಸ ಧಾತು ರೆಡಿ ಆದಮೇಲೆ ರಕ್ತ ಧಾತು ರೆಡಿ ಆಗುತ್ತೆ. ರಕ್ತ ಆದಮೇಲೆ ಮಾಂಸ, ಮೇದ ಅಂದರೆ ಬೊಜ್ಜು, ಮಾಂಸ ಆದಮೇಲೆ ಬೊಜ್ಜು ಆದಮೇಲೆ ಮೂಳೆ, ಮೇದ, ಅಸ್ಥಿ. ಮೂಳೆ ರೆಡಿ ಆದ್ರೇ ಅದ್ರ ಉಪ ಉತ್ಪನ್ನಗಳೇ ಕೇಶ, ಲೋಮ, ನಖ. ಕೇಶ, ಲೋಮ ಅಂದರೆ ಶರೀರದ ಮೇಲಿರೋ ಕೂದಲು, ನಖ ಅಂದರೆ ಉಗುರು. ಇವು ಮೂರು ರೆಡಿ ಆಗುತ್ತೆ. ಸೊ ರಸಧಾತು ರೆಡಿ ಆದರೆ ಮೂಳೆ ಹೊರಗೆ ಧಾತು ರೆಡಿಯಾಗಿ ಅದ್ರ ಮೂಳೆ ಒಳಗಡೆ ಇರೋದು ಬೋನ್ ಮ್ಯಾರೋ ರೆಡಿ ಆಗುತ್ತೆ. ಆಮೇಲೆ ಶುಕ್ರ ರೆಡಿ ಆಗುತ್ತೆ. ಆಮೇಲೆ ಓಜಸ್ ಬರುತ್ತೆ, ಇಮ್ಯುನಿಟಿ ಬರುತ್ತೆ. ಸೊ ಈ ಒಂದು ಚೈನ್ ನೀವು ಸರಿಪಡಿಸಲಾರದೆ ನೀವು ಏನು ಹಾರ್ಮೋನಲ್ ಥೆರಪಿನ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಬರೋ ರೋಗಗಳನ್ನ ಸೀದಾ ಮಾಡಿದ್ರೆ ಲಾಭ ಇಲ್ಲ. ಏನು ನ್ಯೂಟ್ರಿಷನ್ ತಗೊಂಡು ಅದು ಡೈಜೆಷನ್ ಆಗಲಿಲ್ಲ ಅಂದ್ರೆ ಲಾಭ ಇಲ್ಲ. ಏನು ಡ್ಯಾಡ್ರಫ್ಸ್ ಸೀದಾ ಮಾಡಿ ಶ್ಯಾಂಪುಗಳು ಯೂಸ್ ಮಾಡಿದ್ರೆ ಲಾಭ ಇಲ್ಲ, ಹೇರ್ ಫಾಲ್ ನಿಲ್ಲಲ್ಲ. ಸೊ ಫಸ್ಟ್ ನಾವು ಡೈಜೆಷನ್ ಸೀದಾ ಮಾಡಬೇಕು, ನ್ಯೂಟ್ರಿಷನ್ ಡೆಫಿಷಿಯನ್ಸಿನ ಕರೆಕ್ಷನ್ ಮಾಡಬೇಕು. ಈ ಒಂದು ಚೈನ್ನ ಸೀದಾ ಮಾಡಿಬಿಟ್ರೆ ನಿಮಗೆ ಯಾವ ರೀತಿಯಿಂದ ಹೇರ್ ಫಾಲ್ ಆಗಿರೋದನ್ನು ನಾವು ತಡಿಬೋದು, ಆರಾಮಾಗಿ ತಡಿಬೋದು. ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಬರೋ ರೋಗಗಳಿಗೆ ನಾವೇನು ಮಾಡಬೇಕು, ಈ ಚಿಕಿತ್ಸೆ ಮಾಡಬೇಕು, ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಸೀದಾ ಮಾಡಬೇಕು. ಆಮೇಲೆ ನೀವೇನು ಸಪ್ಲಿಮೆಂಟೇಷನ್ ಮಾಡಿದ್ರು ನಿಮಗೆ ಹೇರ್ ಫಾಲ್ ಗ್ಯಾರಂಟಿಯಾಗಿ ನಿಲ್ಲುತ್ತೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಂಬಿಟ್ರೆ ಹೇರ್ ಫಾಲ್ ಡೆಫಿನೆಟಾಗಿ ನಿಲ್ಲುತ್ತೆ ಫ್ರೆಂಡ್. ನಿಮ್ಗೆ ಏನಾದ್ರು ಡೌಟ್ ಇತ್ತಂದರೆ ನೀವು ನನಗೆ ಮೆಸೇಜ್ ಮಾಡಿ. ಧನ್ಯವಾದಗಳು.